ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋವೇ ಸವ್ವಸಾಹೋಣಂ. ಚತ್ತಾರಿ ಮಂಗಲಂ ಅರ್ಹಂತಾ ಮಂಗಲಂ ಸಿದ್ಧಾ ಮಂಗಲಂ ಸಾಹೋ ಮಂಗಲಂ ಕೇವಲಿ ಪಣ್ಣತ್ತೋ ಧಮ್ಮೋ ಮಂಗಲಂ. ಚತ್ತಾರಿ ಲೋಗೋತ್ತಮ ಅರ್ಹಂತಾ ಲೋಗೋತ್ತಮ ಸಿದ್ಧಾ ಲೋಗೋತ್ತಮ ಸಾಹೋ ಲೋಗೋತ್ತಮ ಕೇವಲಿ ಪಣ್ಣತ್ತೋ ಧಮ್ಮೋ ಲೋಗೋತ್ತಮ. ಚತ್ತಾರಿ ಶರಣಂ ಪವ್ವಜ್ಜಾಮಿ ಅರ್ಹಂತೆ ಶರಣಂ ಪವ್ವಜ್ಜಾಮಿ ಸಿದ್ಧೇ ಶರಣಂ ಪವ್ವಜ್ಜಾಮಿ ಸಾಹೋ ಶರಣಂ ಪವ್ವಜ್ಜಾಮಿ ಕೇವಲಿ ಪಣ್ಣತ್ತೋ ಧಮ್ಮಂ ಶರಣಂ ಪವ್ವಜ್ಜಾಮಿ. ಕೃತಿ ಕರ್ಮ ದಂಡಕ ಪಾಠ. ಅಡ್ಢ ಇಜ್ಜ ದೀವಾದೋ ಸಮುದೇಸು ಪಣ್ಣ ರಸ ಕಮ್ಮ ಭೂಮೀಸು ಜಾವ ಅರ್ಹಂತಾಣಂ ಭಯವಂತಾಣಂ ಆದಿಯರಾಣಂ ತಿತ್ತಯರಾಣಂ ಜಿನಾನಂ ಜಿನೋತ್ತಮಾನಂ ಕೇವಲಿಯಾಣಂ ಸಿದ್ಧಾಣಂ ಬುದ್ಧಾಣಂ ಪರಿಣಿಉವಧಾಣಂ ಅಂತಯಢಾಣಂ ಪರಾಗಯಾಣಂ ಧಮ್ಮಈರ್ಯಾಣಂ ಧಮ್ಮದೇಸಾಯಾಣಂ ಧಮ್ಮನಾಯಘಾಣಂ ಧಮ್ಮವರ ಚಾವುರಂಗಚಕ್ಕವಟ್ಟೀಣಂ ದೇವಾಹಿ ದೇವಾಣಂ ನಾನಾಣಂ ದಂಸಾನಾಣಂ ಚರಿತ್ತಾಣಂ ಸದಾ ಕರೇಮಿ ಕಿರಿಯಮ್ಮಂ. ಈ ಕೃತಿಕರ್ಮ ದಂಡಕ ಪಾಠದ ಅನ್ವಯಾರ್ಥ. ಅಡ್ಡ ಇಜ್ಜ ದೀವಾದೋ ಸಮುದೇಸು ಅರ್ಥಾತ್ ಜಂಬೂದೀಪ, ಧಾತಕಿ ಖಂಡ ಮತ್ತು ಅರ್ಧಪುಷ್ಕರ ದೀಪ ಎಂಬ 2.5 ದೀಪಗಳು ಹಾಗೂ ಲವಣ ಮತ್ತು ಕಾಲೋದಾದಿ ಎಂಬ 2 ಸಮುದ್ರಗಳಲ್ಲಿ ಪಣ್ಣರಸ ಕಮ್ಮ ಭೂಮೀಸು ಅರ್ಥಾತ್ 5 ಭರತ, 5 ಐರಾವತ ಮತ್ತು 5 ವಿದೇಹಗಳೆಂಬ 15 ಕರ್ಮಭೂಮಿಗಳಲ್ಲಿ ಆಗುವ ಜಾವ ಅರ್ಹಂತಾಣಂ ಅರ್ಥಾತ್ ಎಷ್ಟು ಅರ್ಹಂತರಿದ್ದಾರೆ, ಭಯವಂತಾಣಂ ಅರ್ಥಾತ್ ಭಗವಂತರಿದ್ದಾರೆ, ಆದಿಯರಾಣಂ ಅರ್ಥಾತ್ ಆದಿತೀರ್ಥ ಪ್ರವರ್ತಕ, ತಿತ್ತಯರಾಣಂ ಅರ್ಥಾತ್ ತೀರ್ಥಂಕರ, ಜಿನಾಣಂ ಅರ್ಥಾತ್ ಜಿನರಿದ್ದಾರೆ, ಜಿನೋತ್ತಮಾಣಂ ಅರ್ಥಾತ್ ಜಿನರಲ್ಲೂ ಶ್ರೇಷ್ಠರಾದ, ಕೇವಲಿಯಾಣಂ ಅರ್ಥಾತ್ ಕೇವಲಿಗಳಿಗೆ, ಸಿದ್ಧಾಣಂ ಅರ್ಥಾತ್ ಸಿದ್ಧರಿಗೆ, ಬುದ್ಧಾಣಂ ಅರ್ಥಾತ್ ತ್ರಿಕಾಲ ಸಮಸ್ತ ದ್ರವ್ಯ ಗುಣ ಪರ್ಯಾಯಗಳನ್ನು ತಿಳಿದವರಾದ ಜಿನಸಿದ್ಧರಿಗೆ, ಪರಿಣಿಪುವದಾಣಂ ಅರ್ಥಾತ್ ಮುಕ್ತಿಯನ್ನು ಪ್ರಾಪ್ತ ಮಾಡಿಕೊಳ್ಳುವ ಸಿದ್ಧರಿಗೆ, ಅಂತಯಡಾಣಂ ಅರ್ಥಾತ್ ಅಂತಃಕೃತ ಕೇವಲಿಗಳಿಗೆ, ಪರಾಗಯಾಣಂ ಅರ್ಥಾತ್ ಸಂಸಾರ ಸಾಗರವನ್ನು ಪಾರು ಮಾಡುವವರಿಗೆ, ಧಮ್ಮಈರ್ಯಾಣಂ ಅರ್ಥಾತ್ ಧರ್ಮ ಆಚಾರ್ಯರಿಗೆ, ಧಮ್ಮದೇಸಾಯಾಣಂ ಅರ್ಥಾತ್ ಧರ್ಮೋಪದೇಶವನ್ನು ನೀಡುವ ಉಪಾಧ್ಯಾಯರಿಗೆ, ಧಮ್ಮನಾಯಗಾಣಂ ಅರ್ಥಾತ್ ಧರ್ಮಾನುಷ್ಠಾನವನ್ನು ಮಾಡುವ ಧರ್ಮನಾಯಕರಾದ ಮುನಿಗಳಿಗೆ, ಧಮ್ಮ ವರ ಚಾವುರಂಗ ಚಕ್ಕವಟ್ಟೀಣಂ ಅರ್ಥಾತ್ ಉತ್ಕೃಷ್ಟ ಧರ್ಮರೂಪಿಯಾದ ಚತುರಂಗ ಸೈನ್ಯದ ಅಧಿಪತಿ, ದೇವಾಹಿ ದೇವಾಣಂ ಅರ್ಥಾತ್
ಚತುರ್ನಿಕಾಯ ದೇವತೆಗಳಿಂದ ವಂದಿಸಲ್ಪಡುವ ದೇವತೆಗಳಿಗೂ ದೇವನಾದವನಿಗೆ ನಾನಾಣಂ ಅರ್ಥಾತ್ ಜ್ಞಾನ, ದಂಸಾನಾಣಂ ಅರ್ಥಾತ್ ದರ್ಶನ, ಚರಿತ್ತಾಣಂ ಅರ್ಥಾತ್ ಚಾರಿತ್ರಕ್ಕೆ, ಸದಾ ಕರೇಮಿ ಕಿರಿಯಮ್ಮಂ ಅರ್ಥಾತ್ ಯಾವಾಗಲೂ ಕೃತಿಕರ್ಮವನ್ನು ಮಾಡುವೆನು ಎಂದು ಅನ್ವಯಾರ್ಥವಾಗಿದೆ. ಈ ಕೃತಿಕರ್ಮ ದಂಡಕ ಪಾಠದ ಭಾವಾರ್ಥ: ಜಂಬೂದೀಪ, ಧಾತಕಿ ಖಂಡ ಮತ್ತು ಅರ್ಧಪುಷ್ಕರ ದೀಪ ಎಂಬ 2.5 ದೀಪಗಳು ಹಾಗೂ ಲವಣ ಮತ್ತು ಕಾಲೋದಾಧಿ ಎಂಬ 2 ಸಮುದ್ರಗಳಲ್ಲಿ 5 ಭರತ, 5 ಐರಾವತ, 5 ವಿದೇಹಗಳೆಂಬ 15 ಕರ್ಮಭೂಮಿಗಳಲ್ಲಿ ಆಗುವ ಎಷ್ಟು ಅರ್ಹಂತರಿದ್ದಾರೆ, ಭಗವಂತರಿದ್ದಾರೆ, ಆದಿ ತೀರ್ಥ ಪ್ರವರ್ತಕ ತೀರ್ಥಂಕರ ಜಿನರಿದ್ದಾರೆ. ಜಿನರಲ್ಲೂ ಶ್ರೇಷ್ಠರಾದ ಕೇವಲಿಗಳಿಗೆ, ಸಿದ್ಧರಿಗೆ, ತ್ರಿಕಾಲ ಸಮಸ್ತ ದ್ರವ್ಯ ಗುಣ ಪರ್ಯಾಯಗಳನ್ನು ತಿಳಿಯುವವರಾದ ಜಿನ ಸಿದ್ಧರಿಗೆ, ಮುಕ್ತಿಯನ್ನು ಪ್ರಾಪ್ತ ಮಾಡಿಕೊಳ್ಳುವ ಸಿದ್ಧರಿಗೆ, ಅಂತರ್ಕೃತ ಕೇವಲಿಗಳಿಗೆ, ಸಂಸಾರ ಸಾಗರವನ್ನು ಪಾರು ಮಾಡುವವರಿಗೆ, ಧರ್ಮಾಚಾರ್ಯರಿಗೆ, ಧರ್ಮೋಪದೇಶವನ್ನು ನೀಡುವ ಉಪಾಧ್ಯಾಯರಿಗೆ ಮತ್ತು ಧರ್ಮಾನುಷ್ಠಾನವನ್ನು ಮಾಡುವ ಧರ್ಮ ನಾಯಕರಾದ ಮುನಿಗಳಿಗೆ, ಉತ್ಕೃಷ್ಟ ಧರ್ಮರೂಪಿಯಾದ ಚತುರಂಗ ಸೈನ್ಯದ ಅಧಿಪತಿ, ಚತುರ್ನಿಕಾಯ ದೇವತೆಗಳಿಂದ ವಂದಿಸಲ್ಪಡುವ ದೇವತೆಗಳಿಗೂ ದೇವನಾದವನಿಗೆ ಜ್ಞಾನ, ದರ್ಶನ, ಚಾರಿತ್ರಕ್ಕೆ ಯಾವಾಗಲೂ ಕೃತಿಕರ್ಮವನ್ನು ಮಾಡುವೆನು ಎಂದು ಭಾವವು. ಕೃತಿಕರ್ಮ ಎಂದರೆ ನವದೇವತೆಗಳಿಗೆ ವಂದನೆಯನ್ನು ಮಾಡುವಾಗ ಯಾವ ಕ್ರಿಯೆಯನ್ನು ಮಾಡಲಾಗುತ್ತದೋ ಅದನ್ನು ಕೃತಿಕರ್ಮ ಎಂದು ಹೇಳಿದ್ದಾರೆ. ಇದನ್ನು ಮುನಿಗಳು, ಶ್ರಾವಕರು ಯಥಾಶಕ್ತಿಯಿಂದ ಕೃತಿಕರ್ಮವನ್ನು ಮಾಡಬೇಕು ಎಂದು ಹೇಳಿದ್ದಾರೆ. ಕೃತಿಕರ್ಮವನ್ನು ಮಾಡುವುದರಿಂದ ಏನು ಪ್ರಯೋಜನ? ಮನ, ವಚನ, ಕಾಯದಿಂದ ಶುದ್ಧರಾಗಿ ಕೃತಿಕರ್ಮವನ್ನು ಮಾಡುವುದರಿಂದ 8 ಪ್ರಕಾರದ ಕರ್ಮಗಳು ನಾಶವಾಗುವುದು. ಅರ್ಥಾತ್ ರೋಗಿ ನಿರೋಗಿಯಾಗಲು, ಪರಿಶಹಗಳಿಂದ ಗೆಲ್ಲಲು, ಮಂದ ಕಷಾಯಿಯಾಗಲು, ಸಮ್ಯಕ್ ದರ್ಶನದ ಸಾಧನೆಗೆ, ಆವೇಶ ರಹಿತನಾಗಲು, ಗುರು ಹಿರಿಯರೊಂದಿಗೆ ಭಕ್ತಿಯಿಂದ ವ್ಯವಹರಿಸಲು, ಪ್ರೀತಿಯಿಂದ ಮಾತನಾಡಲು, ಸಂಪೂರ್ಣ ಕರ್ಮಗಳ ನಾಶ ಮಾಡಲು ಕೃತಿಕರ್ಮವನ್ನು ಮಾಡುವುದರಿಂದ ಪ್ರಯೋಜನವಾಗಿದೆ. ಆಲೋಚನೆಯನ್ನು ಮಾಡುವಾಗ ಸಾಮಾಯಿಕ ಪ್ರತಿಕ್ರಮಣ, ಪೂಜೆ, ಸ್ವಾಧ್ಯಾಯಗಳನ್ನು ಮಾಡುವ ಸಮಯದಲ್ಲಿ ಕ್ರೋಧ ಇತ್ಯಾದಿ ಅಪರಾಧವಾದಾಗ, ಅತಿಚಾರದ ನಿವೃತ್ತಿಯ ಸಮಯದಲ್ಲಿ ಕೃತಿಕರ್ಮವನ್ನು ಮಾಡಬೇಕು ಎಂದು ಹೇಳಿದ್ದಾರೆ. ಕೃತಿಕರ್ಮದಲ್ಲಿ 7 ವಿಧಗಳಿವೆ. 1 ಯೋಗ್ಯ ಕಾಲ, 2 ಯೋಗ್ಯ ಆಸನ, 3 ವಂದನೆಗೆ ಯೋಗ್ಯವಾದ ಪ್ರದೇಶ, 4 ವಂದನೆಗೆ ಯೋಗ್ಯವಾದ ಪೀಠ, 5 ವಂದನೆಗೆ ಯೋಗ್ಯವಾದ ಪದ್ಮಾಸನ ಇತ್ಯಾದಿ, 6 ವಂದನೆಗೆ ಯೋಗ್ಯವಾದ ಸ್ಥಾನ, 7 ವಂದನೆಗೆ ಯೋಗ್ಯವಾದ ಮುದ್ರೆ. ಇವು ಕೃತಿಕರ್ಮದ ವಿಧಗಳು.
बोलिए पंच परमेष्टि भगवान की जय हो, जिनवाणी माता की जय हो, अहिंसा परमो धर्म की जय हो।